ಇನ್ನೊಂದು ಅಂಶ ನಾವು ತಿಳ್ಕೊಬೇಕಾಗಿರೋದು ಸ್ನೇಹಿತರೆ, ಈ ಮಲಬದ್ಧತೆ ನೋಡಿ. ಮಲಬದ್ಧತೆ ಅನ್ನೋದು ಎಷ್ಟೋ ಜನ ಸಫರ್ ಆಗ್ತಾ ಇರ್ತಾರೆ. ಈಗಾಗಲೇ ನಾವು ಮಲಬದ್ಧತೆಗೆ ಅಪಾನ ಮುದ್ರ ಅಂತ ನಾವು ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿದೀವಿ. ಅದು ಒಂದು ಒಳ್ಳೆ ಪ್ರಕ್ರಿಯೆ, ಒಳ್ಳೆ ಮುದ್ರ ಅಂತ ಹೇಳ್ಬೋದು ಮಲಬದ್ಧತೆಗೆ. ಆಮೇಲೆ ಮಲಬದ್ಧತೆ ಬರಬಾರ್ದು ಅಂದ್ರೆ ಏನೇನು ನಾವು ಮನೆ ಮದ್ದಾಗ್ಬೋದು. ಆಮೇಲೆ ಅದ್ ಜೊತೆಗೆ ಮನೆ ಮದ್ದು ಏನ್ ತಗೋಬೇಕು, ಆಮೇಲೆ ಏನು ಆಹಾರಗಳು ಸೇವನೆ ಮಾಡ್ಬೇಕಂತ ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ತರಬೇತಿಯಲ್ಲಿ ನಾವು ತಿಳ್ಕೊತಾ ಬಂದಿದ್ವಿ ಅಲ್ವಾ. ಸೊ ಅದೇ ತರ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕುಪ್ರೆಜರಲ್ಲಿ ಏನು ಪರಿಹಾರಗಳಿದೆ ಈ ಮಲೆಬದ್ಧತೆಗೂ ತಿಳ್ಕೊಂಡಕ್ಕೆ ಮನೆ ಮದ್ದು ಭಾಗವಾಗಿ ಇವತ್ತು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೋಡಿ, ಮಲೆಬದ್ಧತೆ ಅನ್ನೋದು ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ, ಇದು ನಿಜವಾಗಿ ಇದೊಂದು ರೋಗ ಅಲ್ಲ ಸ್ನೇಹಿತರೆ. ಇದು ರೋಗ ಅಲ್ಲ, ಇದೊಂದು ಲಕ್ಷಣ. ದೇಹಕ್ಕೆ ಉಂಟಾಗ್ತಂತ ಒಂದು ಏನ್ ಹೇಳ್ಬೋದು, ಕೆಟ್ಟ ಲಕ್ಷಣ ಅಂತ ಹೇಳ್ಬೋದು ಸ್ನೇಹಿತರೆ. ಏನಕ್ಕಾಗತ್ತೆ ಇದು ಅಂತಂದ್ರೆ, ನಮ್ಮ ದೇಹದಲ್ಲಿ ಬೌಲ್ಸ್ ಅಂತ ಇರ್ತದೆ. ಅಂದ್ರೆ ನಾವು ಏನೇ ತಿಂದಿದ ಮೇಲೆ ಜೀರ್ಣ ಆಗ್ತದೆ. ಜೀರ್ಣ ಆದ್ಮೇಲೆ ವಿಸರ್ಜನೆ ಆಗ್ಬೇಕು. ವಿಸರ್ಜನೆ ನಿರ್ವಹಿಸುವಂತ ಆ ಬೌಲ್ಸ್ ಅಂತ ಇರ್ತದೆ. ಆ ಬೌಲ್ಸ್ ಮೂವ್ಮೆಂಟ್ ಚೆನ್ನಾಗಿರಲ್ಲ. ಅಂದ್ರೆ ಬೌಲ್ಸ್ ಮೂವ್ಮೆಂಟ್ ಚೆನ್ನಾಗಿಲ್ಲ, ಅದು ಬೌಲ್ಸ್ ಮೂವ್ಮೆಂಟ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅವಾಗ ಖಂಡಿತವಾಗಿ ಏನಾಗ್ತದೆ, ಅಲ್ಲಿ ಈ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅನ್ನೋದು ಸೇರ್ಕೊಳ್ತದೆ. ಅದು ಖಂಡಿತ ನಿಮಗೆ ಕಾಣಿಸ್ತಾ ಇರ್ತದೆ. ಅದನ್ನು ನೋಡಿ, ಯಾಕೆ ಆ ತರ ಆಗ್ತದೆ ಅಂದ್ರೆ ಅದಕ್ಕೂ ಬೇರೆ ಬೇರೆ ಕಾರಣಗಳಿದೆ. ಯಾಕೆ ಬೌಲ್ಸ್ ಮೂವ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಅದು ಖಂಡಿತವಾಗಿ ನೀವು ತಿಳ್ಕೊಬಹುದು. ಏನೇನು ಕಾರಣಗಳಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ನೋಡಿ, ಕೆಲವೇ ಕಾರಣಗಳನ್ನ ಹೇಳ್ತೀನಿ. ಈಗಾಗಲೇ ನಾವು ತುಂಬಾ ಕ್ಲಾಸ್ ಅಲ್ಲಿ ಹೇಳ್ಕೊಂಡಿದ್ವಿ, ಮತ್ತೆ ಒಂದ್ಸರಿ ನಾನು ಅದನ್ನು ರಿವೈಸ್ ಮಾಡ್ತೀನಿ ಸ್ನೇಹಿತರೆ. ಇದು ನಮ್ಗೆ ಏನಾಗ್ತದೆ ಗೊತ್ತಾ, ಫೈಬರ್ ಕಾಂಪೋನೆಂಟ್ ಅಂದ್ರೆ ನಾರ ಪದಾರ್ಥ ನಾವು ತಿನ್ನೋ ಪದಾರ್ಥದಲ್ಲಿ ಕಡಿಮೆ ಇದೆ. ಇದು ಒಂದು ಪ್ರಧಾನ ಅಂಶ. ಅಂದ್ರೆ ಇದು ಪ್ರಧಾನ ಕಾರಣ ಅಂತ ಹೇಳ್ಬೋದು. ಯಾವುದಕ್ಕೆ? ಮಲಬದ್ಧತೆಗೆ ಪ್ರಧಾನ ಕಾರಣ ಏನಪ್ಪಾ ಅಂದ್ರೆ, ನೀವು ತಿನ್ನೋ ಪದಾರ್ಥದಲ್ಲಿ ಯಾವುದೇ ಪದಾರ್ಥದಲ್ಲಿ ನೀವು ಸೇವನೆ ಮಾಡ್ತಾ ಇದ್ರೋ ಅದರಲ್ಲಿ ಇರುವಂತ ನಾರ ಪದಾರ್ಥ ಕಡಿಮೆ ಇದೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾರ ಪದಾರ್ಥ ಕಡಿಮೆ ಇರ್ತದೆ ಸ್ನೇಹಿತರೆ, ಖಂಡಿತವಾಗಿ ಏನಾಗ್ತದೆ, ನೀವು ಮಲಬದ್ಧತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾರ ಪದಾರ್ಥ ಕಡಿಮೆ ಇರುವಂತ ಆಹಾರ ಸೇವನೆ ಮಾಡಿದ್ರೆ ಅದು ಜೀರ್ಣ ಆಗಿದ ಮೇಲೆ ಆ ನಾರ ಪದಾರ್ಥ ಅನ್ನೋದು ಮಲ ವಿಸರ್ಜನಕ್ಕೂ ತುಂಬಾ ಸಹಾಯಕಾರಿ. ಆದ್ರೆ ನೀವು ತಿನ್ನುವಂತ ಪದಾರ್ಥಗಳಲ್ಲಿ ಪಿಂಡಿ ಪದಾರ್ಥಗಳು ಅಂದ್ರೆ ಕಾರ್ಬೋಹೈಡ್ರೇಟ್ಸು, ರೈಸು, ಮತ್ತೆ ಸುಗರು, ಮತ್ತೆ ಈ ಗೋಧಿ ಪದಾರ್ಥಗಳು ಇದೆಲ್ಲ ತಿಂತೀವಲ್ಲ, ಅದರಲ್ಲಿ ಯಾವುದೇ ನಾರ ಪದಾರ್ಥಗಳು ಕಡಿಮೆ ಇದೆ. ಈಗಾಗಲೇ ಹೇಳ್ಕೊಂಡಿದ್ವಿ ಎಷ್ಟೋ ಕ್ಲಾಸಲ್ಲಿ. ಅಂದ್ರೆ ನಾರ ಪದಾರ್ಥನು ತುಂಬಾ ಕಡಿಮೆ ಇರ್ತದೆ. ರೈಸಲ್ಲಿ ತುಂಬಾ ಕಡಿಮೆ ಇದೆ, 0.2 ಗ್ರಾಮ್ಸ್. ಒಂದು 100 ಗ್ರಾಮ್ ತಗೊಂಡ್ರೆ 0.2 ಗ್ರಾಮ್ಸ್ ಇದೆ. ಮತ್ತೆ ಗೋಧಿಯಲ್ಲಿ 1.2 ಗ್ರಾಮ್ಸ್, 100 ಗ್ರಾಮ್ಸ್ ಗೋಧಿ ತಗೊಂಡ್ರೆ 1.2 ಗ್ರಾಮ್ಸ್ ಇರುತ್ತೆ. ಅದು ತುಂಬಾ ಕಡಿಮೆ ಸ್ನೇಹಿತರೆ. ಅದಕ್ಕೋಸ್ಕರ ಜಾಸ್ತಿ ನಾರ ಇರುವಂತ ಪದಾರ್ಥಗಳು ಮಾತ್ರ ಸೇವನೆ ಮಾಡಿ. ನಿಮ್ಮ ಮಲಬದ್ಧತೆಗೆ ತಾನಂತದೇ ಹೊರಟೋಗ್ತದೆ. ಈಗ ನೋಡಿ, ಇದು ಯಾವುದು ಮಿಲ್ಲೆಟ್ಸ್ ಅಂತ ಇರ್ತೀವಲ್ಲ, ಸಿರಿಧಾನ್ಯಗಳು, ಅದರೊಳಗಡೆ ಹೆಚ್ಚು ನಿಮ್ಗೆ ಒಂದು ನಾರ ಪದಾರ್ಥ ಸಿಗತ್ತೆ ಸ್ನೇಹಿತರೆ. ಈ ನಾರ ಪದಾರ್ಥ ಪ್ರತಿಯೊಬ್ಬರಿಗೂ ಎಷ್ಟು ಬೇಕಾಗತ್ತೆ ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ, ನಾವು ತಿನ್ನುವಂತ ಪದಾರ್ಥಗಳಲ್ಲಿ ಈ ಫೈಬರ್ ಕಾಂಪೋನೆಂಟ್, ಫೈಬರ್ ಅನ್ನೋದು ಪ್ರತಿ ದಿನಕ್ಕೂ ಎಷ್ಟು ಬೇಕಾಗುತ್ತೆ ನಿಮ್ಗೆ ಅಂದ್ರೆ 20 ರಿಂದ 30 ಗ್ರಾಮ್ ಬೇಕಾಗುತ್ತೆ. ಅರ್ಥ ಮಾಡ್ತೀವಿ. ನಾವು ಯಾವುದೇ ಪದಾರ್ಥಗಳು ತಿಂತೀವಲ್ಲ, ಯಾವುದೇ ಪದಾರ್ಥಗಳು ತಿಂದ್ರೇನು ಆ ಇಡೀ ದಿವಸಕ್ಕೆ 20 ರಿಂದ 30 ಗ್ರಾಮ್ಸ್ ಈ ಫೈಬರ್ ಅಂದ್ರೆ ನಾರ ಪದಾರ್ಥ ಸಿಕ್ಕಿದ್ರೆ ಈ ವಿಸರ್ಜನೆ ತುಂಬಾ ಚೆನ್ನಾಗಾಗ್ತದೆ. ಯಾವ್ಯಾವ್ದು ಅಂಶಗಳಿಂದ ಸಿಗತ್ತೆ? ನೀವು ತಿನ್ನುವಂತ ತರಕಾರಿಗಳು, ನೀವು ತಿನ್ನೋ ಸೇವನೆ ಮಾಡ್ತಾ ಇರುವಂತ ಈ ಅಕ್ಕಿ ಬದಲಾಗಿ ನಾವು ಯಾವುದೇ ಈ ಸಿರಿಧಾನ್ಯಗಳ ಸೇವನೆ ಮಾಡ್ತೀವಲ್ಲ, ಸಿರಿಧಾನ್ಯಗಳಲ್ಲಿ ಸಿಗತ್ತೆ. ಬೇರೆ ಬೇರೆ ಏನು ಪದಾರ್ಥಗಳನ್ನ ತಿಂತಿರೋ ಎಲ್ಲಾ ಪದಾರ್ಥಗಳಿಂದ ಈ ನಾರಾಂಶ, ಫ್ರೂಟ್ಸ್ ಅಂದ್ರೆ ಹಣ್ಣುಗಳು ತಿಂತೀವಿ, ಹಣ್ಣುಗಳು ಚೆನ್ನಾಗಿ ಸೇವನೆ ಮಾಡ್ತೀವಿ. ಮತ್ತೆ ಈ ಸಲಾಡ್ ಅಂತ ಮಾಡ್ಕೊಂಡು, ಸಲಾಡ್ ಅಂದ್ರೆ ನಮ್ಮ ಈ ತರಕಾರಿಯಿಂದ ಮಾಡ್ಕೊಂಡು ಸಲಾಡ್ಗಳು. ಸೊ ಇಂಥ ಪದಾರ್ಥಗಳೆಲ್ಲದಿಂದ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಈ ನಾರ ಪದಾರ್ಥ ಸಿಗುತ್ತೆ. ಈ ನಾರ ಪದಾರ್ಥ ಅನ್ನೋದು 20 ರಿಂದ 30 ಗ್ರಾಮ್ ಪ್ರತಿ ದಿವಸ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಅದು ಅರ್ಥ ಮಾಡ್ತೀವಿ. ಅವಾಗ ನಿಮಗೆ ಈ ಮಲಬದ್ಧತೆ ಅನ್ನೋದು ಬರಲ್ಲ, ಕಾನ್ಸ್ಟಿಪೇಷನ್ ಬರಲ್ಲ. ಅದು ಅರ್ಥ ಮಾಡ್ತೀವಿ. ಆಮೇಲೆ ಇನ್ನೊಂದು ಕಾರಣ ಏನಂದ್ರೆ, ನಾವು ನೀರು ಸರಿಯಾಗಿ ಕುಡಿಯಲ್ಲ. ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಪ್ರತಿಯೊಬ್ಬರು ನೀರು ಕುಡಿಬೇಕಂದ್ರೆ ಮಿನಿಮಮ್ ಅಂದ್ರೆ ಕನಿಷ್ಠ ಪಕ್ಷದಲ್ಲಿ ಒಂದು 2.5 ಲೀಟರ್. ಇಲ್ಲ ಅಂದ್ರೆ ನಿಮ್ಮ ದೇಹ ತೂಕ ಎಷ್ಟಿದೆಯೋ ಆ ತೂಕಕ್ಕೆ 6%. 6% ಅಂದ್ರೆ 60 kg ತೂಕ ಇದ್ರೆ 3.5 ಲೀಟರ್ ಅನ್ನೋದು ಕಡ್ಡಾಯವಾಗಿ ಒಂದು ದಿನದಲ್ಲಿ ಕುಡಿಬೇಕಾಗತ್ತೆ. ಆ ತರ ನೀವು ಕರೆಕ್ಟಾಗಿ ನೀರು ಸೇವನೆ ಮಾಡ್ತಾ ಇಲ್ಲ ಅಂದ್ರೆ ವಿಸರ್ಜನೆ ನಿಮ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಕಾನ್ಸ್ಟಿಪೇಷನ್ ಬರ್ತದೆ. ಅದರ್ಥ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಕಾರಣಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸ್ನೇಹಿತರೆ, ಇದೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಮನೆಯಲ್ಲಿ ನಾವು ಏನೇನೋ ಅಂದ್ರೆ ನಮ್ಮ ಮನಸ್ಸು ಒಳಗಡೆ ಏನೇನೋ ಒಂಥರ ಗೊಂದಲಗಳು, ಆತಂಕಗಳು, ಭಯಗಳು ಇದೆಲ್ಲ ಆಗ್ತಾ ಇರ್ತದೆ ಅಲ್ವಾ. ಸೊ ಅಂದ್ರೆ ಅದೆಲ್ಲ ನಾವು ಬಿಡಲ್ಲ.
ಅಷ್ಟು ಈಸಿಯಾಗಿ ನಾವು ಅದನ್ನ ಬಿಡಲ್ಲ. ಅದು ಯಾಕಂದ್ರೆ ಪ್ರತಿದಿನ ನಮಗೆ ಕಾಡ್ತಾ ಇರ್ತದೆ, ಏನೋ ಒಂದು ತೊಂದರೆಗಳು ಕೊಡ್ತಾ ಇರ್ತದೆ ಮೈಂಡ್ ಒಳಗಡೆ. ಎಷ್ಟೋ ಜನ ಆತರ ಈ ಮಾನಸಿಕ ಸಮಸ್ಯೆಗಳಿಂದ ಎಷ್ಟೋ ನೋವು ಅನುಭವಿಸ್ತಾ ಇರ್ತಾರೆ. ಅದನ್ನು ಅದೇನಾಗ್ತದೆ, ಅದೆಲ್ಲ ನಾವು ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ. ಆ ಮಾನಸಿಕ ಸಮಸ್ಯೆಗಳು ಗಟ್ಟಿಯಾಗಿ ಮೈಂಡ್ ಒಳಗಡೆ ಇಟ್ಕೊಂಡಿರ್ತೀವಿ. ಯಾರು ಧ್ಯಾನ ಪ್ರಾರಂಭಿಸ್ತಾರೋ ಇದೆಲ್ಲ ಸ್ವಚ್ಛಗೊಳಿಸ್ತಾರೆ. ಬಟ್ ಆದ್ರೆ ಮಿಕ್ಕಿದ ಜನ ಹೇಳ್ತಾ ಇದ್ದೀನಿ, ಅವರೆಲ್ಲ ಅಂತ ಮಾನಸಿಕ ಸಮಸ್ಯೆಗಳು ಅವ್ರ ಮೈಂಡ್ ಒಳಗಡೆ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ಅಲ್ವಾ. ಅದು ಸರಿಯಾಗಿ ಬಿಡಲ್ಲ ಅವ್ರು. ಸೊ ಅಂದ್ರೆ ಅದು ವಿಸರ್ಜನೆ ಮಾಡಲ್ಲ ಅವ್ರು. ಅದೇ ತರನೇ ಆ ತರ ಯಾವಾಗ ಮಾನಸಿಕದಲ್ಲಿ ಮಾಡ್ತಾರೋ ಅದೇ ಜನಕ್ಕೆ ಏನಾಗ್ತದೆ, ಇದನ್ನು ಅಷ್ಟೇ, ಯಾವ್ದು ನಾವು ತಿಂತೀವೋ ಅದು ಸರಿಯಾಗಿ ವಿಸರ್ಜನೆ ಮಾಡಲ್ಲ. ಆ ವ್ಯರ್ಥ ಪದಾರ್ಥಗಳು ಆಚೆ ಕಡೆ ಹೋಗಲ್ಲ, ಆ ತರ ಬಿಡಲ್ಲ ನಾವು. ಸೊ ಅಂತ ಈ ತರ ಮೈಂಡ್ ಸೆಟ್ ಇದ್ರು, ಈ ತರ ನಮ್ಮ ಮನಸ್ಸು ಒಳಗಡೆ ಈ ತರ ಗೊಂದಲಗಳು ಈ ತರ ಇದ್ರು ಅವ್ರಿಗೂ ಸಹ ಈ ಕಾನ್ಸ್ಟಿಪೇಷನ್ ಆಗುವಂತ ಅವಕಾಶ ಇದೆ. ಯಾಕಂದ್ರೆ ಯಾವ ತರ ಅವರು ಮಾನಸಿಕದಲ್ಲಿ ವಿಸರ್ಜನೆ ಮಾಡತ್ತೋ ಈ ದೇಹದಲ್ಲಿನೂ ಅಷ್ಟೇ ಸರಿಯಾಗಿ ವಿಸರ್ಜನೆ ಮಾಡಕ್ ಹೋಗಲ್ಲ. ಆ ತರ ಖಂಡಿತವಾಗಿ ಈ ತರ ಉಂಟಾಗುವಂತ ಸಮಸ್ಯೆ ಇದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಸೈಕಲಾಜಿಕಲಿನೂ ಒಂಥರ ಸಮಸ್ಯೆ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ ಆ ಥರನೂ ಬರುತ್ತೆ ಸ್ನೇಹಿತರೆ. ಆಮೇಲೆ ಅವ್ರ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗಲ್ಲ, ಅಂದ್ರೆ ಅಸಿಡಿಟಿ ಬರುತ್ತೆ. ಅಸಿಡಿಟಿ ಆಗ್ತದಲ್ಲ, ಅಸಿಡಿಟಿ ಯಾಕೆ ಅಸಿಡಿಟಿ ಆಗ್ತದೆ ಆಗಲೇ ತಿಳ್ಕೊಂಡಿದ್ವಿ. ಅಸಿಡಿಟಿ ಬಗ್ಗೆ ತುಂಬಾ ಕೂಲಂಕುಷ ತಿಳ್ಕೊಂಡಿದ್ವಿ. ಅಸಿಡಿಟಿ ಆಗೋದು ಪ್ರಧಾನ ಕಾರಣ ಏನಪ್ಪಾ ಅಂದ್ರೆ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ತಿಂದಿರೋ ಪದಾರ್ಥ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಅರ್ಥ. ಅವಾಗ ಯಾವಾಗ ಸರಿಯಾಗಿ ಜೀರ್ಣ ಆಗಲ್ಲೋ ಅದನ್ನು ಖಂಡಿತವಾಗಿ ಅದು ಅನ್ಡೈಜೆಸ್ಟ್ ಫುಡ್ ಅಂತ ಕರಿತೀವಲ್ಲ, ಅಂದ್ರೆ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ, ತಿಂದಿರೋದು ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಅಸಿಡಿಟಿ ಫಾರ್ಮ್ ಆಗಿ ಅವಾಗ್ಲೂ ನಮ್ಗೆ ಈ ಮಲಬದ್ಧತೆ ಅನ್ನೋದು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಬೇಕು. ಇನ್ನೊಂದು ನಮ್ಮ ಏನಾಗ್ತದೆ, ಈ ಯಾವಾಗ ಅಜೀರ್ಣ ಆಗುವಾಗ ಏನಾಗ್ತದೆ, ನಮ್ಮ ದೇಹ ಒಳಗಡೆ ಜಾಸ್ತಿ ಹೀಟ್ ಅನ್ನೋದು ಜನರೇಟ್ ಆಗ್ತದೆ ಸ್ನೇಹಿತರೆ. ಹೀಟ್ ಅಂದ್ರೆ ಈ ಜಾಸ್ತಿ ಒಳಗಡೆ ಹೀಟ್ ಆಗ್ಬಿಡ್ತದೆ. ಯಾವುದು ನಮ್ಮ ಜೀರ್ಣ ಅಂದ್ರೆ ನಮ್ಮ ಹೊಟ್ಟೆ ಅನ್ನೋದು ಹೆಚ್ಚಾಗಿ ಒಂದು ಅದ್ರ ಹೊರಗಡೆ ಹೀಟ್ ಉಷ್ಣ ಜಾಸ್ತಿ ಆಗುತ್ತೆ. ಅವಾಗ ಖಂಡಿತವಾಗಿ ಏನಾಗ್ತದೆ, ಈ ಉಷ್ಣ ಜಾಸ್ತಿ ಆಗುವ ಇಂಡೈಜೆಷನ್ ಅಂದ್ರೆ ಮೊದಲನೇದು ಅಜೀರ್ಣದಿಂದ ಆಸಿಡಿಟಿಯಿಂದ ಒಳಗಡೆ ಜಾಸ್ತಿ ಉಷ್ಣ ಅನ್ನೋದು ಜಾಸ್ತಿ ಆಗೋದು. ಉಷ್ಣ ಜಾಸ್ತಿ ಆದ ತಕ್ಷಣ ಬಾಡಿ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಏನಾಗ್ತದೆ, ನಿಮ್ಗೆ ಪಿಂಪಲ್ಸ್ ಅದು ಈ ಚರ್ಮದ ಮೇಲೆ ಪಿಂಪಲ್ಸ್ ಅದು ಬರ್ತಾ ಇರ್ತದೆ. ಇದೇ ರೀಸನ್. ಅಂದ್ರೆ ಯಾರಾದ್ರೂ ಇಂಡೈಜೆಷನ್ ಇಂಡೈಜೆಷನ್ ಆಗಿದ್ರೆ, ಅಜೀರ್ಣ ಆಗಿದೆ ಮತ್ತೆ ಕಾನ್ಸ್ಟಿಪೇಷನ್ ಜಾಸ್ತಿ ಇದೆ, ಇಂಥವ್ರಿಗೆಲ್ಲಾನು ಜಾಸ್ತಿ ಪಿಂಪಲ್ಸ್ ಇದು ಬರ್ತಾ ಇರ್ತದೆ. ಚರ್ಮದ ಮೇಲೆ ಅಲ್ಲಿ ದೇಹದ ಮೇಲೆ ಚರ್ಮ ಮೇಲೆ ಆ ತರ ಪಿಂಪಲ್ಸ್ ಬರೋದು. ಸೊ ಈ ತರ ನಾವು ನೋಡ್ತಾ ಇರ್ತೀವಿ. ಸೊ ಇದ್ರ ಕಾರಣ ಏನಂದ್ರೆ, ಇದಕ್ಕೂ ಕಾರಣ ಸಹ ಏನಂದ್ರೆ ಈ ಮಲಬದ್ಧತೆ ಕಾರಣ ಸ್ನೇಹಿತರೆ. ಯಾವಾಗ ನೀವು ಮಲಬದ್ಧತೆಯನ್ನು ಕ್ಯೂರ್ ಮಾಡ್ತಿರೋ, ಅಂದ್ರೆ ಈ ಹೀಟು ನಮ್ಮ ಈ ಜೀರ್ಣಾಶಯ ಒಳಗಡೆ ಈ ಹೀಟ್ ಕಡಿಮೆ ಮಾಡ್ತಿರೋ ಅವಾಗಲೂ ಮಲಬದ್ಧತೆಗೆ ಹೋಗೋಕೆ ಚಾನ್ಸ್ ಇದೆ. ಆ ಹೀಟ್ ಕಡಿಮೆ ಮಾಡಕ್ಕೆ ಚೆನ್ನಾಗಿ ಮಜ್ಜಿಗೆ, ಅಂದ್ರೆ ನಾವು ಅಂದ್ರೆ ದೇಶಿ ಹಸುವಿನ ಮಜ್ಜಿಗೆ ಇದೆಲ್ಲ ಅದು ಕುಡಿಬೇಕು. ಇನ್ನು ಸ್ವಲ್ಪ ಈ ಲಿಕ್ವಿಡ್ ಜ್ಯೂಸಸ್ ತಗೊಂಡು ಸ್ವಲ್ಪ ಹೀಟ್ ನಮ್ಮ ಸ್ಟಮಕ್ ಒಳಗಡೆ ಅಂದ್ರೆ ಈ ಹೊಟ್ಟೆ ಒಳಗಡೆ ಆ ಹೀಟ್ ಕಡಿಮೆ ಮಾಡ್ಕೊಳ್ಳಿ. ಅವಾಗ ಈ ಮಲಬದ್ಧತೆಯನ್ನು ನೀವು ಆಚೆ ಕಡೆ ಬರುವಂತ ಅವಕಾಶ ಇದೆ ಸ್ನೇಹಿತರೆ. ಸೊ ಇದೆಲ್ಲ ನಾವು ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ ಖಂಡಿತವಾಗಿ ನಾವು ನಮ್ಮ ಈ ಮಲಬದ್ಧತೆ ಪರಿಷ್ಕಾರ ಮನೆಯಲ್ಲೇ ನಾವು ಪರಿಷ್ಕಾರ ಮಾಡ್ಕೋಬಹುದು. ಆದ್ರೆ ಇನ್ನು ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇದೆ, ಈ ಮಲಬದ್ಧತೆ ನಿಮ್ಗೆ ಸಫರ್ ಕೊಡ್ತಾ ಇದೆ, ಆಲ್ರೆಡಿ ಇನ್ನು ಜಾಸ್ತಿ ನೋವು ಅನುಭವಿಸ್ತಾ ಇದ್ರೆ, ಅದು ಹೋಗ್ತಾ ಇಲ್ಲ ಅಂತರುವಾಗ ಖಂಡಿತವಾಗಿ ಈ ಆಕ್ಯುಪ್ರೆಷರ್ ಪಾಯಿಂಟ್ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರೋಂಥ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎರಡಿದೆ ಸ್ನೇಹಿತರೆ. ಒಂದು ಇಲ್ಲಿದೆ ಈ ಪಾಯಿಂಟ್, ಅಂದ್ರೆ ನಮ್ಮ ಈ ಲಿಪ್ಸ್ ಏನಿದೆಯೋ, ಲಿಪ್ಸ್ ಕೆಳಗಡೆ ಈ ಮಧ್ಯದಲ್ಲಿ ಇದೆಯಲ್ಲ, ಇದು ಚೆನ್ನಾಗಿ ನಾವು ಈ ತರ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು. ಒಂದು ನಿಮ್ಗೆ ಯಾವ ಮಲಬದ್ಧತೆ ಇದೆ, ಸರಿಯಾಗಿ ಮಲ ಬರ್ತಾ ಇಲ್ಲ, ವಿಸರ್ಜನೆ ಆಗ್ತಾ ಇಲ್ಲ ಅನ್ನೋವಾಗ ಈ ಪಾಯಿಂಟ್ ನಾವು ಕನಿಷ್ಠ ಪಕ್ಷ ಒಂದು 30 ಸರಿ ನಾವು ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಈ ತರ ನೋಡಿ, ಈ ತರ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಬೇಗನೆ ಅದು ಫಲಿತ ಸಿಗತ್ತೆ ಸ್ನೇಹಿತರೆ. ಅಂದ್ರೆ ಈ ಚಿತ್ರದಲ್ಲಿರುವಂತ ಏನ್ ನೋಡಿದ್ರೆ ನೀವು, ಅದೊಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಖಂಡಿತವಾಗಿ ನೋಡಿ. ಸೊ ಈ ಪಾಯಿಂಟ್ ಅರ್ಥ ಆಯ್ತಲ್ಲ, ಈ ಪಾಯಿಂಟ್ ಈ ತರ ಪ್ರೆಸ್ ಮಾಡ್ಕೊತಾ ಹೋಗ್ಬೇಕು. ಈ ಪಾಯಿಂಟ್ ಏನು ಅಂತಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ನಿಮಗೆ ಮಲಬದ್ಧತೆಗೆ ಒಂದು ಪಾಯಿಂಟ್. ಅಂದ್ರೆ ಅಲ್ಲಿ ಯಾವಾಗ ನಿಮ್ ಮಲಬದ್ಧ ಆದ ಈ ಪಾಯಿಂಟ್ ಈ ತರ ಪ್ರೆಸ್ ಮಾಡ್ಕೊತ ಹೋದ್ರೆ ಖಂಡಿತವಾಗಿ ನಿಮಗೆ ಗುಣ ಆಗುತ್ತೆ. ಅಂದ್ರೆ ನಿಮ್ಮ ಮಲ ವಿಸರ್ಜನೆ ಚೆನ್ನಾಗಾಗ್ತದೆ ಅಂತ ಅರ್ಥ. ಓಕೆ, ಅದು ಬೇಗ ಮಲ ಅನ್ನೋದು ವಿಸರ್ಜನೆ ಆಗ್ಬಿಡ್ತದೆ, ನಿಮ್ಮ ಬೌಲ್ಸ್ ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಅದು ಇದರಲ್ಲಿ ಇರುವಂತ ವಿಶಿಷ್ಟತ, ಅದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಇದೆ ಸ್ನೇಹಿತರೆ, ಅದು ತೋರಿಸ್ತೀನಿ ನಾನು, ಇದು ಅರ್ಥ ಮಾಡ್ಕೊಳ್ಳಿ. ಒಂದ್ಸರಿ ಈ ಕೈ ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಇಲ್ಲಿರುವಂತ 3 ಪಾಯಿಂಟ್ಸ್ ಇದೆ. ಈ 3 ಪಾಯಿಂಟ್ಸ್ ಏನಕ್ಕೆ ಸಂಬಂಧಿತ ಪಾಯಿಂಟ್ಸ್ ಅಂದ್ರೆ, ನಿಮ್ಮ
ಹೊಟ್ಟೆಗೆ ಸಂಬಂಧ ಪಾಯಿಂಟ್ಸ್ ಇದು. ಅಂದ್ರೆ ಜೀರ್ಣಾಶಯ ಇದೆಲ್ಲ, ಆ ಜೀರ್ಣ ಸಂಬಂಧ ಈ 3 ಪಾಯಿಂಟ್ಸ್ ಇದೆ. ಈ 3 ಪಾಯಿಂಟ್ಸ್ ಆದ ಏನ್ ಮಾಡ್ಬೇಕು, ಯಾವ ತರ ಪ್ರೆಸ್ ಮಾಡ್ಬೇಕು, ಚೆನ್ನಾಗಿ ಒಂದು ಕೋಕೋನಟ್ ಆಯಿಲ್ ಇದೆಲ್ಲ, ನಿಮ್ಮ ತೆಂಗಿನ ಎಲೆ ತಗೊಂಡು ಸ್ವಲ್ಪ ಈ ತರ ಹಚ್ಬೇಕಾಗುತ್ತೆ. ನೀಟಾಗಿ ಈ ತರ ಉಜ್ಜಬೇಕು. ಫಸ್ಟ್ ಉಜ್ಜಿದ ಮೇಲೆ ಒಂದು 2 ಮಿನಿಟ್ಸ್ ಈ ತರ ಉಜ್ಜಿ, ಆಮೇಲೆ ಆ ಪಾಯಿಂಟ್ಸ್ ನಾವು ಈ ತರ ಪ್ರೆಸ್ ಮಾಡ್ತಾ ಹೋಗ್ಬೇಕು ಈ ತರ. ಇದು ಹೊಟ್ಟೆಗೆ ಸಂಬಂಧ ಪಾಯಿಂಟ್ಸ್ ಸ್ನೇಹಿತರೆ, ಸ್ಟಮಕ್ ಸಂಬಂಧಿಸಿದ ಪಾಯಿಂಟ್ಸ್ ಇದು. ಈ ಪಾಯಿಂಟ್ ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ತಾ ಹೋದ್ರೆ 30 ಇಂದ 40 ಸರಿ ಪ್ರೆಸ್ ಮಾಡ್ಬೇಕು ಆಯ್ತಾ. ಈ ತರ ಪ್ರೆಸ್ ಮಾಡಿ ಒಂದು 5 ಸೆಕೆಂಡ್ ಇಟ್ಕೊಳ್ಳಿ, ಮತ್ತೆ ಬಿಡಿ. ಮತ್ತೆ ಈ ತರ ಪ್ರೆಸ್ ಮಾಡಿ 5 ಸೆಕೆಂಡ್ ಇಟ್ಕೊಂಡು ಮತ್ತೆ ಬಿಡಿ. ಈ ತರ ಒಂದು 30 ಸರಿ ಮಾಡಿ. 30 ಸರಿ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಈ ಹೊಟ್ಟೆ ಸಂಬಂಧ ಭಾಗಕ್ಕೆ ಸಂಬಂಧಿಸಿದ ಏನೇ ಈ ಜೀರ್ಣ ಶಕ್ತಿಗೆ ಸಂಬಂಧಿಸಿದ ಈ ಪಾಯಿಂಟ್ಸ್ ಪ್ರೆಸ್ ಮಾಡುವಾಗ, ಒಂದು ಒತ್ತಡ ಕೊಡುವಾಗ ಖಂಡಿತವಾಗಿ ನಿಮ್ಗೆ ಜೀರ್ಣ ಅನ್ನೋದು ಕರೆಕ್ಟ್ ಆಗ್ತದೆ. ಅವಾಗ ನಿಮಗೆ ಮಲಬದ್ಧತೆ ಅನ್ನೋದು ಖಂಡಿತವಾಗಿ ಕಡ್ಡಾಯವಾಗಿ ನೀವು ಅದರಿಂದ ಆಚೆ ಕಡೆ ಬರ್ಬೋದು. ಸೊ ಈ ತರ ನೀವು ಆಕ್ಯುಪ್ರೆಷರ್ ಅಳವಡಿಸ್ಕೊಳ್ಳಿ ಸ್ನೇಹಿತರೆ, ಅದನ್ನು ನಿಮ್ಗೆ ಮಲಬದ್ಧತೆ ಖಂಡಿತವಾಗಿ ತೆಗೆದಾಗ್ತದೆ ಸ್ನೇಹಿತರೆ.